ಅದೆಂತಹ ಪರಿಸ್ಥಿತಿ ಬಂದರೂ ಈ 9 ವಿಷಯಗಳನ್ನು ಅಪ್ಪಿತಪ್ಪಿಯೂ ಕೂಡ ಯಾರಿಗೂ ಹೇಳಬೇಡಿ. ನಾವು ಮಾಡುವ ಕೆಲವೊಂದು ಕೆಲಸಗಳನ್ನು ಅಥವಾ ನಮ್ಮ ಕೆಲವೊಂದು ವಿಷಯಗಳನ್ನು ರಹಸ್ಯವಾಗಿಯೇ ಇಡಬೇಕು. ಅವುಗಳನ್ನು ಬೇರೆಯವರಿಗೆ ಹೇಳೋದ್ರಿಂದ ಕೆಲವೊಂದು ತೊಂದರೆಗಳಾಗಬಹುದು ಅಥವಾ ನಾವು ಮಾಡಿದ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಗದೇ ಇರಬಹುದು. ಒಬ್ಬರ ಬಗೆಗಿನ ರಹಸ್ಯವಾದ ವಿಷಯಗಳನ್ನು ಹೇಳುವುದು ಚಾಡಿ ಮಾತುಗಳಾಗ್ತದೆ. ಇನ್ನೊಬ್ಬರ ಮಾತುಗಳನ್ನು ಕದ್ದಾಲಿಸಿ ಇತರರ ಬಳಿ ಹೋಗಿ ಅವರ ವಿಷಯಗಳನ್ನು ಹೇಳೋದ್ರಿಂದ ನಮ್ಮ ಸಮಯವೂ ವ್ಯರ್ಥ, ಜ್ಞಾನವೂ ವ್ಯರ್ಥ. ಹಾಗಾಗಿ ಒಬ್ಬರ ಬಗ್ಗೆ ಚಾಡಿ ಹೇಳುವುದು ಅಥವಾ ಇನ್ನೊಬ್ಬರ ಬಗ್ಗೆ ಅಸಹ್ಯವಾಗಿ ಮಾತನಾಡುವುದು ಒಳ್ಳೆಯದಲ್ಲ. ಇನ್ನು ಎಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ನಮ್ಮ ಸ್ನೇಹಿತರೊಂದಿಗೆ ಆಗಲಿ ಅಥವಾ ಸಂಬಂಧಿಕರೊಂದಿಗಾಗಲಿ ನಮ್ಮ ಸಂಪಾದನೆಯ ಬಗ್ಗೆ ಚರ್ಚಿಸಬಾರದು. ಏಕೆಂದರೆ ನಮ್ಮ ಸಂಪಾದನೆ ಚೆನ್ನಾಗಿದ್ದರೆ ಇವರ ಸಂಪಾದನೆ ಚೆನ್ನಾಗಿದೆ ಎಂದು ಸಹಿಸದೆ ಕೆಲವರು ಹೊಟ್ಟೆ ಕಿಚ್ಚು ಪಡ್ತಾರೆ. ಇದರಿಂದ ನಮ್ಮ ಸಂಪಾದನೆಗೆ ಕೆಟ್ಟ ದೃಷ್ಟಿ ಬೀಳ್ತದೆ. ಹಾಗೆಯೇ ಸಂಪಾದನೆ ಕಡಿಮೆ ಇದ್ದರೆ ಇವನ ಸಂಪಾದನೆ ಇಷ್ಟೇ ಎಂದು ಕೀಳಾಗಿ ನೋಡುವ ಮನಸ್ಥಿತಿಯವರು ಕೂಡ ಇರ್ತಾರೆ. ಹಾಗಾಗಿ ಸಂಪಾದನೆಯ ಬಗ್ಗೆ, ನಿಮ್ಮ ಸಂಬಳದ ಬಗ್ಗೆ ಯಾರೊಂದಿಗೂ ಕೂಡ ಚರ್ಚಿಸಬೇಡಿ. ಇನ್ನು ನಮ್ಮ ವಯಸ್ಸಿನ ಬಗ್ಗೆ ಬೇರೆಯವರೊಂದಿಗೆ ಚರ್ಚಿಸಬಾರದು ಹಾಗೂ ಹೇಳಬಾರ್ದು. ಯಾವುದಾದರೂ ಕೆಲಸಕ್ಕೆ ಸಂಬಂಧಿಸಿದ ದಾಖಲೆಗಳಿಗೋಸ್ಕರ ಮಾತ್ರ ಹೇಳಬಹುದೇ ಹೊರತು ಇತರರಿಗೆ ವಯಸ್ಸನ್ನು ಹೇಳಿದರೆ ಆಯಸ್ಸು ಕಡಿಮೆಯಾಗ್ತದೆ ಎಂದು ಹಿರಿಯರು ಹೇಳ್ತಾರೆ. ಇನ್ನು ಬಲಗೈಯಲ್ಲಿ ಕೊಟ್ಟ ದಾನ ಎಡಗೈಗೂ ಗೊತ್ತಾಗಬಾರ್ದು ಎಂದು ನಮ್ಮ ಹಿರಿಯರು ಹೇಳ್ತಾ ಇದ್ರು. ಅಂದರೆ ಮಾಡಿದ ದಾನವನ್ನು ಯಾರಿಗೂ ಹೇಳಬಾರದು. ಇದರಿಂದ ದಾನ ಕೊಟ್ಟವರಿಗೆ ದಾನದ ಫಲ ಸಿಗುವುದಿಲ್ಲ. ದಾನವನ್ನು ಒಳ್ಳೆಯ ಮನಸ್ಸಿನಿಂದ ಯಾರಿಗೂ ತಿಳಿಯದಂತೆ ಮಾಡಬೇಕು. ಇನ್ನು ಗಂಡ ಹೆಂಡತಿ ನಡುವೆ ನಡೆಯುವ ಜಗಳದ ಬಗ್ಗೆ ಅಥವಾ ನಮ್ಮ ಕುಟುಂಬದಲ್ಲಿ ನಡೆಯುವ ಜಗಳಗಳ ಬಗ್ಗೆ ಯಾರೊಂದಿಗೂ ಚರ್ಚಿಸಬಾರ್ದು. ಇದರಿಂದ ನಮ್ಮ ಕುಟುಂಬದ ಗೌರವ ಹಾಳಾಗ್ತದೆ. ಇನ್ನು ನಮ್ಮಲ್ಲಿರುವಂತಹ ಆಸ್ತಿ ಸಂಪತ್ತುಗಳ ಬಗ್ಗೆ ಕೂಡ ಯಾರ ಬಳಿಯೂ ಮುಕ್ತವಾಗಿ ಚರ್ಚಿಸಬಾರ್ದು. ಏಕೆಂದರೆ ಸಮಾಜದಲ್ಲಿ ಎಲ್ಲರೂ ಸಹ ಒಳ್ಳೆಯ ಮನಸ್ಸನ್ನು ಹೊಂದಿರುವುದಿಲ್ಲ. ಕೆಲವೊಂದು ಬಾರಿ ಇಂತಹ ವಿಷಯಗಳು ನಮ್ಮ ಜೀವಕ್ಕೆ ಕುತ್ತು ತರಬಹುದು. ನಮ್ಮಲ್ಲಿ ಯಾವುದೇ ಆಸ್ತಿ ಅಂತಸ್ತು ಇಲ್ಲವೆಂದರೆ ನಮ್ಮನ್ನು ಕೀಳಾಗಿ ನೋಡುವವರು ಕೂಡ ಇರ್ತಾರೆ. ಹಾಗಾಗಿ ನಮ್ಮ ಆಸ್ತಿ ಅಂತಸ್ತುಗಳ ವಿವರಗಳನ್ನು ಯಾರೊಂದಿಗೂ ಸಹ ಹಂಚಿಕೊಳ್ಬಾರ್ದು. ಇನ್ನು ನಮಗೆ ಗೊತ್ತಿರುವ ಕೆಲವು ಮಂತ್ರಗಳನ್ನು ಇನ್ಯಾರಿಗೂ ಹೇಳಬಾರ್ದು ಎಂದು ಹಿರಿಯರು ಹೇಳ್ತಾರೆ. ಮಂತ್ರಗಳನ್ನು ಕಲಿಯುವುದಕ್ಕೂ ಅಥವಾ ಹೇಳಿಕೊಡುವುದಕ್ಕೂ ಕೆಲವೊಂದು ನಿಯಮಗಳಿವೆ. ಆದ್ದರಿಂದ ಎಲ್ಲೆಂದರಲ್ಲಿ ಹೇಗಾದರೂ ಹಾಗೆ ಮಂತ್ರವನ್ನು ಹೇಳಿಕೊಡುವಂತಿಲ್ಲ. ಕೆಲವೊಂದು ಮಂತ್ರಗಳನ್ನು ಗುರುಗಳ ಆಶೀರ್ವಾದ ಅಥವಾ ದೀಕ್ಷೆಯಿಂದ ಕಲಿಯುವುದರಿಂದ ಸಂಪೂರ್ಣವಾದ ಫಲಪ್ರಾಪ್ತಿಯಾಗ್ತದೆ. ಇನ್ನು ಹಿಂದಿನ ಕಾಲದಲ್ಲಿ ಮನೆಮದ್ದು, ನಾಟಿ ಔಷಧಿಗಳನ್ನು ಕೂಡ ಯಾರಿಗೂ ಹೇಳಿಕೊಡ್ತಾ ಇರಲಿಲ್ಲ. ಕಾರಣ ಕೇಳಿದರೆ ಅದರಲ್ಲಿ ಇರುವಂತಹ ಔಷಧಿಯು ಸರಿಯಾಗಿ ಚಿಕಿತ್ಸೆಯ ಫಲ ನೀಡುವುದಿಲ್ಲ ಎಂದು ತಾವು ಕೊಡುತ್ತಿದ್ದ ಔಷಧಿಯ ಬಗ್ಗೆ ಯಾರಿಗೂ ಹೇಳುತ್ತಿರಲಿಲ್ಲ. ಇನ್ನು ನಮಗೆ ಆದ ಸನ್ಮಾನಗಳ ಬಗ್ಗೆ ಅಥವಾ ಅವಮಾನಗಳ ಬಗ್ಗೆ ಯಾರಿಗೂ ಕೂಡ ಹೇಳಬಾರ್ದು. ನಮಗಾದ ಸನ್ಮಾನದ ಬಗ್ಗೆ ಬೇರೆಯವರು ಹೇಳಿದರೆ ಪರವಾಗಿಲ್ಲ, ಆದರೆ ನಮ್ಮನ್ನು ನಾವೇ ಹೊಗಳಿಕೊಂಡು ಹೇಳಿಕೊಳ್ಬಾರ್ದು. ಇದರಿಂದ ನಮಗೆ ಅಹಂಕಾರ, ಗರ್ವವಿದೆ ಎಂದು ದೂರ ಸರಿಯುವವರು ಕೂಡ ಇರ್ತಾರೆ. ಹಾಗೆಯೇ ನಮಗಾದ ಅವಮಾನಗಳ ಬಗ್ಗೆ ಹೇಳಿದರೆ ಸಂದರ್ಭ ಬಂದಾಗ ಅವರು ನಮ್ಮನ್ನು ಅವಹೇಳನ ಮಾಡುವ ಅವಕಾಶವಿರ್ತದೆ. ಎಲ್ಲ ಕಡೆ ನಮ್ಮ ಎಲ್ಲ ವಿಷಯಗಳನ್ನು ಹೇಳುವುದು ಸರಿಯಲ್ಲ. ಅಗತ್ಯ ಇರುವ ಕಡೆ ಮಾತ್ರ ನಮ್ಮ ರಹಸ್ಯ ವಿಷಯಗಳನ್ನು ಹೇಳಬಹುದೇ ಹೊರತು ಉಳಿದ ಕಡೆ ಮೌನವಾಗಿರುವುದು ಒಳ್ಳೆಯದು.